ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ 2025ನೇ ವರ್ಷದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರ. ಆದರೆ ಸನಾತನ ಧರ್ಮ, ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ, ಮುಂದೆ ಬರ್ತಕ್ಕಂಥದ್ದು ವಿಶ್ವಾವಸು ಸಂವತ್ಸರ. ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆದರೂ ಕೂಡ ಈ ಒಂದು ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ, ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ಳತಕ್ಕಂಥ ಒಂದು ಆಸೆ ಇರ್ತದೆ. ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ತುಲಾರಾಶಿಯ 2025ರ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಂದರ್ಭ. ತುಲಾರಾಶಿ ಅಧಿಪತಿ ಶುಕ್ರ. ನಕ್ಷತ್ರಗಳು ಚಿತ್ತ, ಸ್ವಾತಿ, ವಿಶಾಖ, ಈ 3 ನಕ್ಷತ್ರಗಳು ತುಲಾರಾಶಿಗೆ ಒಳಪಟ್ಟಿರ್ತಕ್ಕಂಥದ್ದು. 2025ರಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ತುಲಾರಾಶಿ 5ನೇ ಭಾವದಲ್ಲಿ ರಾಹು, ಅದಾದ ಮೇಲೆ 6ರಲ್ಲಿ ಶನಿ, 8ರಲ್ಲಿ ಗುರು, 11ರಲ್ಲಿ ಕೇತು. ಈ ಗ್ರಹಗಳ ಬದಲಾವಣೆಯಿಂದ ತುಲಾರಾಶಿಗೆ ಖಂಡಿತವಾಗಿಯೂ ಶುಭ ಇದೆ ಮತ್ತು ಅಶುಭವೂ ಕೂಡ ಇದೆ. ಪ್ರಾರಂಭದ ಜನವರಿ, ಫೆಬ್ರವರಿ, ಮಾರ್ಚ್ ಈ ಒಂದು 3 ತಿಂಗಳಲ್ಲಿ ಯಾವುದೇ ಆ ಥರ ದೊಡ್ಡ ಬದಲಾವಣೆಗಳು ಈ ಒಂದು ರಾಶಿಗೆ ಇಲ್ಲ. ಆದರೆ ಮಾರ್ಚ್ 29ನೇ ತಾರೀಕು ಶನೈಶ್ವರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ. ಮೇ 14ನೇ ತಾರೀಕು ಮಿಥುನ ರಾಶಿ ಗುರು ಪ್ರವೇಶ. ಅದಾದ ಮೇಲೆ ಮೇ 18ನೇ ತಾರೀಕು ಮೀನರಾಶಿಯಿಂದ ಕುಂಭರಾಶಿಗೆ ರಾಹು, ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತು. ಈ 4 ಗ್ರಹಗಳ ಬದಲಾವಣೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿಯೂ ತುಲಾರಾಶಿಯವರಿಗೆ ಶುಭ ಅಥವಾ ಅಶುಭ ಫಲಗಳು ಇದ್ದೇ ಇದೆ. ಅದರಲ್ಲಿ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವರ್ಷ ತುಲಾರಾಶಿಯವರಿಗೆ ಆರ್ಥಿಕವಾಗಿ ತುಂಬ ಅದ್ಭುತವಾಗಿರುತ್ತೆ. ಉದ್ಯೋಗ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಉದ್ಯೋಗದ ಅವಕಾಶಗಳು ಖಂಡಿತ ಹುಡ್ಕೊಂಡು ಬರ್ತವೆ. ಅದಾದ ಮೇಲೆ ಉದ್ಯೋಗದ ಸ್ಥಾನ ಅಥವಾ ಉದ್ಯೋಗ ಮಾಡ್ತಕ್ಕಂಥ ಜಾಗದಲ್ಲಿ ಕೀರ್ತಿ ಲಾಭ ಆಗ್ತಕ್ಕಂಥದ್ದು ಕೂಡ ತುಲಾರಾಶಿಯವರಿಗೆ ಇದೆ. ಹಾಗೆ ಈ ಒಂದು ವರ್ಷದಲ್ಲಿ ಅವಿವಾಹಿತರು ಅಂತ ಯಾರಿದ್ದೀರಾ ಅವ್ರಿಗೆ ವಿವಾಹ ಆಗ್ತಕ್ಕಂಥ ಯೋಗ ಇದೆ. ತುಲಾರಾಶಿಯವರು ಯಾರು ಇಲ್ಲಿವರೆಗೂ ಮದುವೆ ಯೋಗಗಳು ಇರಲ್ಲ ಅಥವಾ ಮದುವೆ ಆಗಿಲ್ಲ ಅಂಥವರಿಗೆ ಮದುವೆ ಯೋಗಗಳು ಈ ವರ್ಷದಲ್ಲಿ ಖಂಡಿತವಾಗಿಯೂ ಇದೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು ಈ ವರ್ಷ ತುಲಾರಾಶಿಯವರಿಗೆ. ಇಲ್ಲಿವರೆಗೂ ಪ್ರಯತ್ನ ಪಟ್ಟಿರ್ತಕ್ಕಂಥ ಕೆಲಸಗಳು ಆಗಿರಲ್ಲ, ಈ ಒಂದು ವರ್ಷದಲ್ಲಿ ಆ ಕೆಲಸ ಆಗ್ತಕ್ಕಂಥದ್ದು ಇದೆ. ಚಿನ್ನ ಖರೀದಿ ಮಾಡುವಂಥ ಯೋಗ ಈ ವರ್ಷದಲ್ಲಿ. ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭ ಈ ಒಂದು ವರ್ಷದಲ್ಲಿ ಇದೆ. ಹಾಗೆ ಶುಭವೂ ಕೂಡ ಆಗ್ತಕ್ಕಂಥದ್ದು. ಹೊಸ ಸಂಬಂಧಗಳು ಅಥವಾ ಹೊಸ ಸ್ನೇಹಿತರು ಸಿಗ್ತಕ್ಕಂಥ ವರ್ಷ ಆಗತ್ತೆ. ಈ ವರ್ಷದಲ್ಲಿ ಹೊಸ ಸಂಬಂಧಗಳು ಅಥವಾ ಹೊಸ ಸ್ನೇಹಿತರು ಹುಡುಕ ಬರುವಂಥದ್ದು ಇದೆ. ಅವರಿಂದ ಅನುಕೂಲವೂ ಕೂಡ ಈ ಒಂದು ವರ್ಷದಲ್ಲಿ ಇದೆ. ತುಲಾರಾಶಿಯವರು ಸಾಧ್ಯ ಆದರೆ ರಾಹು ಶಾಂತಿ ಮಾಡಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಈ ವರ್ಷದಲ್ಲಿ. ಯಾಕೆ ಅಂತಂದರೆ ತುಲಾರಾಶಿಯಿಂದ 5ನೇ ಭಾವದಲ್ಲಿ ರಾಹು ಸಂಚಾರ ಮಾಡ್ತಿರೋದ್ರಿಂದ ಅಥವಾ ಬರ್ತಿರೋದ್ರಿಂದ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ. ಪಂಚಮ ಸ್ಥಾನದಲ್ಲಿ ಅಥವಾ ಪಂಚಮ ಭಾವದಲ್ಲಿ ರಾಹು ಬರೋದ್ರಿಂದ ನಾವು ಆದಷ್ಟು ರಾಹು ಶಾಂತಿ ಮಾಡಿಸ್ಕೊಂಡು ನಮಗೆ ಆಗಬೇಕಂತ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವ ಹಾಗೆ ನಾವು ರಾಹು ಶಾಂತಿ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಅದೃಷ್ಟ ಸಂಖ್ಯೆ ಅಂತ ಬಂದಾಗ 6 ಮತ್ತು 9.
ವರ್ಣ ಅಂತ ಬಂದಾಗ ಬಿಳಿ ಮತ್ತು ಕೆಂಪು ತುಂಬ ಚೆನ್ನಾಗಿರುತ್ತೆ. ಆದಾಯ 11, ವ್ಯಯ 5. ತುಂಬ ಚೆನ್ನಾಗಿದೆ. ಆದಾಯ 11 ಇದ್ದರೆ ವ್ಯಯ 5. ಒಳ್ಳೆಯದಾಗಲಿ, ಶುಭವಾಗಲಿ.